ಜ್ಯೋತಿ. ಇವತ್ತು ಬ್ರಹ್ಮಬಾಬಾ ಜೀವನ ಚರಿತ್ರೆ ಹೇಳ್ತೀನಿ. ಈ ಪ್ರಪಂಚದಲ್ಲಿ ಎಷ್ಟೋ ಜೀವನ ಚರಿತ್ರೆಗಳು ಇರ್ಬೋದು, ಆದರೂ ಈ ಜೀವನ ಚರಿತ್ರೆ ಏನು ವಿಚಿತ್ರವಾದದಿದೆ ಅಂದರೆ ಪರಮಾತ್ಮನೇ ಇದಕ್ಕೆ ರಿಲೇಟೆಡ್ ಆಗಿರೋದು. ಅದಕ್ಕಾಗಿ ಸಿಂಧ್ ಹೈದರಾಬಾದಲ್ಲಿ ಒಂದು ಮಗು ಜನ್ಮ ಆಯಿತು. ಆ ಮಗು ಜನ್ಮ ಆದ ತಕ್ಷಣ ತಾಯಿ ಶೇರ ಬಿಟ್ರು. ಆಮೇಲೆ ಮಗುಗೆ ತಂದೆ ಹೆಚ್ಚು ಕಮ್ಮಿ 14 ವರ್ಷವರೆಗೂ ಸಾಕಿದ್ರು. ಆದರೂ ಅವ್ರ ತಂದೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ರು. ಅವರು 14 ವರ್ಷ ಸಾಕಿದ ಮೇಲೆ ಅವರು ಶೇರ ಬಿಟ್ರು. ಆದರೂ ಲೇಖಿಗೆ ತುಂಬ ಜಾಸ್ತಿ ನಿರಹಂಕಾರಿ ಭಾವನೆ. ಎಲ್ಲರಿಗೂ ಸಹಯೋಗ ಕೊಡಬೇಕು, ದಾನ ಧರ್ಮ ಮಾಡಬೇಕು, ಯಾರು ನೋವು ನೋಡೋಕ್ಕಾಗಲ್ಲ ಆ ಥರ ಅವರು. ಮತ್ತು ಅವ್ರ ತಂದೆ ಶೇರ ಬಿಟ್ಟ ಮೇಲೆ ಚಿಕ್ಕಪ್ಪ ಜವಾಬ್ದಾರಿ ಇರುತ್ತಲ್ಲ. ಚಿಕ್ಕಪ್ಪ ಅದು ತರಕಾರಿ ಅಂಗಡಿ ಇತ್ತು. ಚಿಕ್ಕಪ್ಪ ಏನು ಮಾಡಿದ್ರು, ಸರಿ ನನ್ನ ತರಕಾರಿ ಅಂಗಡಿ ಕೂತ್ಕೊಳ್ರಿ, ನಾನು ಇನ್ನೂ ಬೇರೆ ಕಡೆ ವ್ಯಾಪಾರಕ್ಕೆ ಹೋಗ್ತೀನಿ ಆಗಿನ ಕಾಲದಲ್ಲಿ. ಆಗ ಲೇಖಿ ಏನು ಮಾಡಿದ್ರು, ಸರಿ ತರಕಾರಿ ಅಂಗಡಿ ಕೂರಿಸ್ಬಿಟ್ರಲ್ಲ, ಈಗ ಬರೋರು ಹೋಗೋರು ತನ್ನ ದುಃಖ ತಿಳಿಸಿದ್ರೆ, ಅಯ್ಯೋ ನಾನು 2 ದಿವಸದಿಂದ ಊಟ ಮಾಡಿಲ್ಲ, ನನಗೆ ತಿನ್ನಕ್ಕಿಲ್ಲ, ನನಗೆ ಹುಷಾರಿಲ್ಲ, ಅವರಿಗೆ ಹಂಗಂಗೆ ಫ್ರೀಯಾಗಿ ತರಕಾರಿ ಕೊಟ್ಬಿಡೋರು. ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಯಾರಾದರೂ ಕುರುಡ್ರು ಕುಂಟ್ರು ಅವರು ಹಾಗೆ ಸಹಯೋಗ ಕೊಡೋರು, ಮನೆವರೆಗೂ ಬಿಟ್ಟು ಬರೋದಿರಲಿ, ಇಲ್ಲಾಂದರೆ ಅವ್ರಿಗೆ ಏನಾರ ಸಹಯೋಗ ಕೊಡೋದಿರಲಿ, ಇಲ್ಲಾಂದ್ರೆ ಭಾರ ಹೊತ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮನೆವರೆಗೂ ಭಾರ ತನ್ನ ತಲೆ ಮೇಲೆ ಹೊತ್ಕೊಂಡು ಬಿಟ್ಟು ಬರೋರು. ಆ ಥರ ಅವ್ರಿಗೆ ಸಂಸ್ಕಾರ ಇತ್ತು. ಆದರೂ ಇದೇ ಥರ ಈಗ ಯಾರಾದರೂ ಒಬ್ಬರು ಇಬ್ಬರು 4 ಜನ 10 ಜನ ಮಾಡಿದ್ರೆ ಜನರಿಗೆ ಗೊತ್ತಾಗುತ್ತಲ್ಲ. ಅದೇ ಥರ ಅವ್ರು ಚಿಕ್ಕಪ್ಪಗೆ ಗೊತ್ತಾಯಿತು, ಲೇಖಿ ಹಿಂಗೆ ಮಾಡ್ತಾವ್ರೆ ಅಂತೇಳಿ. ಆಗ ಚಿಕ್ಕಪ್ಪ ಏನು ಹೇಳಿದ್ರು, ನಾಳೆದಿಂದ ನೀವು ತರಕಾರಿ ಅಂಗಡಿಗೆ ಹೋಗೋದು ಬೇಡ, ನೀವು ಏನಾನ ಸಪ್ರೇಟ್ ವ್ಯಾಪಾರ ಹುಡ್ಕೊಳ್ರಿ, ಈ ಥರ ಸಂಸ್ಕಾರ ಇದ್ರೆ ಮನೆ ಮಾರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳಿ. ಅಲ್ವಾ, ಎಲ್ಲರಿಗೂ ದಾನ ಧರ್ಮ ಮಾಡ್ತಾ ಇದ್ದಾರೆ, ಸಂಪಾದನೆ ಇಲ್ಲಾಂದ್ರೆ ಮನೆ ಮಾರೋ ಪರಿಸ್ಥಿತಿನೇ ಬಂದ್ಬಿಡುತ್ತೆ. ಆಮೇಲೆ ಏನು ಮಾಡಿದ್ರು, ಲೇಖಿ ಕೆಲಸ ಹುಡ್ಕಕ್ಕೆ ಹೋಗಿದ್ರು. ಆಗ ಅವರು ಹೆಚ್ಚು ಕಮ್ಮಿ ವಯಸ್ಸು 15-16 ಇರ್ಬೋದು. ಏಕೆಂದರೆ ಆಗ್ಲೇ ಅವರು ಚಿಕ್ಕ ವಯಸ್ಸಲ್ಲೇ ಅಷ್ಟು ಅಂದರೆ ಇನ್ನೂ ದೊಡ್ಡವರಾಗ್ತಾ ಎಷ್ಟು ಅಂತ ತಿಳ್ಕೊಳ್ರಿ. ಆಮೇಲೆ ಅವರು ಹುಡುಕ್ತಾ ಅವ್ರಿಗೆ ಒಂದು ಆಕ್ಷಾಲಿ ಅಂಗಡಿಯಲ್ಲಿ, ಚಿನ್ನದ ಅಂಗಡಿಯಲ್ಲಿ ವ್ಯಾಪಾರ ಸ್ಟಾರ್ಟ್ ಆಯಿತು. ಚಿನ್ನದ ಅಂಗಡಿಯಲ್ಲಿ ಅವರಿಗೆ ವ್ಯಾಪಾರಿಗಳು ಬರ್ತಾರಲ್ಲ, ಅವರು ಕಸ್ಟಮರ್ ಬರ್ತಾರೆ, ಅವ್ರಿಗೆ ಕೂರಿಸೋದು ಇರಲಿ, ಆಮೇಲೆ ಕಸ ಗುಡಿಸೋದು, ಸಾರಿಸೋದು, ಯಾರಾದರೂ ಕಸ್ಟಮರ್ ಬಂದರೆ ಅವ್ರು ಕೂರಿಸೋದು, ಯಜಮಾನ್ರು ಕರೆಯೋದು, ನೀರು ಕೊಡೋದು, ಸಣ್ಣ ಪುಟ್ಟ ಕೆಲಸ ಆ ಥರ ಸ್ವಲ್ಪ ದಿನ ಹೀಗೆ ನಡೀತು. ಆದರೂ ಒಂದು ದಿವಸ ಏನಾಯಿತು, ಒಬ್ಬರು ಕಸ್ಟಮರ್ ಬಂದರು. ಈಗ ಚಿಕ್ಕದಾಗಿ ಒಂದು ಕಲ್ಲು ತಗೊಂಬಂದರು, ಒಂದು ಬಾಲ್ ಅಷ್ಟು ಆಗೋದು ಆ ಥರ. ಈ ಕಲ್ಲು ಇಟ್ಕೊಳ್ರಿ, ನನಗೆ ಪತ್ನಿಗೆ ಹುಷಾರಿಲ್ಲ, ನನಗೆ ಇಷ್ಟು ದುಡ್ಡು ಬೇಕು ಅಂತ ಆ ಕಸ್ಟಮರ್ ಕೇಳಿದ್ದಾರೆ. ಸರಿ ಕೂತ್ಕೊಳ್ರಿ ಅಂತ ಲೇಖಿ ಹೇಳಿ ಏನು ಮಾಡಿದ್ರಿ, ಯಜಮಾನ್ರಿಗೆ ಕರೆದಿದ್ದಾರೆ. ಯಜಮಾನ್ರು ಏನು ಹೇಳಿದ್ರು, ಈ ಕಲ್ಲಿಗೆ ಏನು ಬೆಲೆ ಬರಲ್ಲ, ನೀವು ತಗೊಂಡು ಹೋಗಿ. ನೋಡ್ರಿ, ಲೇಖಿಗೆ ಆ ಟೈಮಲ್ಲೇ ಅವರಿಗೆ ಗುರುತಿಸುವ ಶಕ್ತಿ ಅಷ್ಟಿತ್ತು. ಅದು ಅವ್ರಿಗೆ ಕಲ್ಲು ಥರ ಕಾಣಿಸ್ತಾ ಇರಲಿಲ್ಲ, ಅವ್ರಿಗೆ ವಿಶೇಷವಾಗಿ ವಜ್ರ ಥರ ಅನುಭವ ಆಗ್ತಾ ಇತ್ತು. ಆಗ ಲೇಖಿ ಏನು ಮಾಡಿದ್ದಾರೆ, ಯಜಮಾನಿಗೆ ಕರ್ಕೊಂಡು ಹೋಗಿ ಒಳಗಡೆ ಈ ಕಲ್ಲು ಇಟ್ಕೊಳ್ರಿ. ನಾರ್ಮಲಿ ಯಾರಾದರೂ ಫೋರ್ಸ್ ಮಾಡಿದ್ರೆ ಏನು ಹೇಳಿದೆ, ನೀವು ಯಜಮಾನ ನಾನು ಯಜಮಾನ, ಅದೇ ಪರಿಸ್ಥಿತಿ ಬಂತು. ಆಮೇಲೆ ಲೇಖಿ ಫೋರ್ಸ್ ಮಾಡಿ ಕೊನೆಯಲ್ಲಿ ಏನು ಹೇಳಿದ್ರು, ಇದು ಕಲ್ಲಿದ್ರೆ ಇಡೀ ಜೀವಂತವರೆಗೂ ಸಾರಿಸ್ಕೊಂಡು ಗೂಡಿಸ್ಕೊಂಡು ನಿಮ್ಮ ಮನೆಗೆ ಇದು ಹೋಗ್ಬಿಡ್ತೀನಿ, ನಿಮ್ಮ ಅಂಗಡಿಗೆ ಇದು ಹೋಗ್ಬಿಡ್ತೀನಿ. ಇಂಥ ಅವಕಾಶ ಎಲ್ಲಿ ಸಿಗುತ್ತೆ. ಏನು ಮಾಡಿದ್ದಾರೆ, ಯಜಮಾನರು ಅವ್ರಿಗೆ ಎಷ್ಟು ಬೇಕು ದುಡ್ಡು ಕೊಟ್ಟು ಕಲ್ಲಿಸ್ಕೊಂಡು ಕಳಿಸಿದ್ದಾರೆ. ಆಮೇಲೆ ಆ ಕಲ್ಲು ಉಜ್ಜುವಾಗ ಬಹಳ ಬೆಲೆ ಬಾಳ್ತಕ್ಕಂಥ ವಜ್ರ ಇತ್ತು. ಅಷ್ಟು ಬೆಲೆಯಲ್ಲಿ ಅದು ಸೇಲ್ ಆಗಿರೋದು. ಅಂದರೆ ಆ ಅಂಗಡಿ ಯಜಮಾನ ಇದ್ರಲ್ಲ, ಅವರು ತುಂಬ ಶ್ರೀಮಂತರಾಗ್ಬಿಟ್ರು ಅದು ಒಂದೇರಿಂದ. ಮತ್ತು ಅವ್ರಿಗೆ ಲೋಭನೂ ಬಂದ್ಬಿಡ್ತು, ಇನ್ನೂ ನಾನು ರಿಚ್ ಆಗಬೇಕು ಅಂತ ಹೇಳಿ. ಆಗ ಲೇಖಿಗೆ ಮಗು ಮಾಡ್ಕೊಂಬಿಡೋಣ ಅಂತ ಆಸೆ. ಆದರೂ ಆಗಿನ ಕಾಲದಲ್ಲಿ ಮಗು ಮಾಡ್ಕೊಳ್ಳೋದು ಯಾರಿಗೂ ಪದ್ಧತಿ ಇರಲಿಲ್ಲ. ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋ ತಕ್ಷಣ ಲೇಖಿ ಇನ್ನೂ ನಿಧಾನ ತನ್ನ ಕಲೆಗಳು ಉಪಯೋಗಿಸ್ತಾ ಒಂದು ಹೆಸರುವಾಸಿ ಪರ್ಸನ್ ಆಗಿಬಿಟ್ರು. ಲೇಖಿ ದಾದಾ ಲೇಖರಾಜ್ ಹೆಸರದಿಂದ ಹೆಸರುವಾಸಿ ಆಗ್ಬಿಟ್ರು. ಮತ್ತು ಬರೀ ಸಿಂಧ್ ಹೈದರಾಬಾದ್ದು ಅಲ್ಲ,
ಕಲ್ಕತ್ತಾ, ನೇಪಾಲ್, ಬಂಗಾಲ್, ರಾಜಸ್ಥಾನ್, ಉದಯ್ಪುರ್ ಅಂತ ಏರಿಯಾ ಕಡೆ ಅವ್ರ ವ್ಯಾಪಾರ ಆಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ದಾದಾ ಲೇಖರಾಜ್ ಹೆಸರು ಈಗಲೂ ಸಹ ಹಿಸ್ಟ್ರಿಯಲ್ಲಿದೆ. ಯಾಕೆಂದರೆ ವಜ್ರವೈಡೂರ್ಯದ ವ್ಯಾಪಾರಿ ಲಿಸ್ಟಲ್ಲಿ ಇದೆ. ಇನ್ನೊಂದು ಕ್ವೀನ್ ಎಲಿಜಬೆತ್ ಗೊತ್ತಾ ನೀವು? ಅವ್ರದ್ದು ಸರ ಇನ್ನೂ ಮ್ಯೂಸಿಯಂದಲ್ಲೇ ಇದೆ ಫಾರಿನ್ನಲ್ಲಿ. ಅವ್ರ ಸರದಲ್ಲಿ ಮ್ಯೂಸಿಕ್ ಬರುತ್ತೆ. ಅವ್ರ ಸರದಲ್ಲಿ ಆಗಿನ ಕಾಲದಲ್ಲಿ ಮ್ಯೂಸಿಕ್ ಬರೋ ಥರ ಸರ, ಅದು ದಾದಾ ಲೇಖರಾಜನೇ ಮಾಡಿರೋದು ತನ್ನ ಬುದ್ಧಿಗೆ ಉಪಯೋಗಿಸಿ. ಈಗಲೂ ಸಹ ಮ್ಯೂಸಿಯಂದಲ್ಲಿ ಇದೆ ಆ ಸರ. ಮತ್ತು ದಾದಾ ಲೇಖರಾಜ್ ಗುರುತಿಸುವ ಶಕ್ತಿಯಲ್ಲಿ ಎಷ್ಟು ಮುಂದೆ ಇದ್ರು ಅಷ್ಟೇ ಭಕ್ತಿ ಭಾವನೆಯಲ್ಲಿ, ದಾನ ಧರ್ಮದಲ್ಲಿ ತುಂಬ ಮುಂದೆ ಇದ್ರು. ಅವರಿಗೆ ಮದುವೆನೇ ಆಗಿತ್ತು. ಅವ್ರ ಪತ್ನಿ ಹೆಸರು ಜಸೋದ ಅಂತ. ಅವರಿಗೆ ಒಂದು ಗಂಡು ಮಗು, 2 ಹೆಣ್ಮಗು ಇತ್ತು. ಹೇಗೆ ರೀತಿ ತಂದೆ ತಾಯಿ ಸಂಸ್ಕಾರ ಇರುತ್ತೆ ಅದೇ ಥರ ಮಕ್ಕಳಿಗೆ ಸಂಸ್ಕಾರ ಇರುತ್ತೆ ಅಂತ ಹೇಳ್ತಾರಲ್ಲ, ದಾದಾ ಲೇಖರಾಜ್ಗೆ ಹೆಂಗ್ ರೀತಿ ದಾನ ಧರ್ಮ ಮಾಡೋ ಸಂಸ್ಕಾರ, ಅವ್ರ ಮಕ್ಳಿಗೂ ಅದೇ ಥರ ಸಂಸ್ಕಾರ. ಈಗ ದಾರಿಯಲ್ಲಿ ಯಾರಾದರೂ ಹೋಗ್ತಾ ಇದ್ರೆ ನಾವು 1-2 ಕಾಣಿಕೆ ಕೊಟ್ಬಿಡ್ತೀವಿ. ಆದರೂ ಹಂಗಲ್ಲ, ದಾದಾ ಲೇಖರಾಜ್ ತನ್ನ ಕೈಯಿಂದ ಉಂಗ್ರನೇ ತೆಗೆದು ಕೊಟ್ಬಿಡೋರು. ಆ ಥರ ಮನೆಯಲ್ಲಿ ಬಂದರೆ ಯಾರಾದರೂ ಒಂದು ಹಿಡಿ ಅಕ್ಕಿ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿ, ಹಂಗಲ್ಲ. ಯಾವುದಾದ್ರೂ ಒಂದು ಚಿನ್ನನ ವಜ್ರನೇ ಎತ್ತು ಕೊಟ್ಬಿಡೋರು ಆ ಮಕ್ಕಳು. ಅವ್ರ ಮಕ್ಕಳೂ ಸಹ ಹಾಗಿದ್ರು. ಅವ್ರ ಪತ್ನಿನೂ ಸಹ ಅಷ್ಟೇ, ದಾನ ಧರ್ಮ ಮಾಡೋದ್ರಲ್ಲಿ. ಇನ್ನೊಂದು ಭಕ್ತಿ ಅಂದರೆ ನಾನು ತಿಳ್ಕೊತೀನಿ ಈ ಭೂಮಿ ಮೇಲೆ ಅಷ್ಟು ಭಕ್ತಿ ಯಾರೂ ಮಾಡಿಲ್ಲ ಅಂತ ಅನ್ಸುತ್ತೆ. ಅವರು ವಿಷ್ಣು ದೊಡ್ಡ ಭಗತರಾಗಿದ್ರು. ಮತ್ತು ಯಾವಾಗಲೂ ಅವ್ರ ಪಾಕೆಟಲ್ಲಿ ವಿಷ್ಣು ಫೋಟೋ ಇರಬೇಕು. ಹೇಗೆ ರೀತಿ ಹ್ಯಾಂಡ್ ವಾಚ್ ಇರುತ್ತಲ್ಲ, ವಾಚ್ದಲ್ಲಿ ಏನಾನ ಒಂದು ಅಡ್ವರ್ಟೈಸ್ ಇರುತ್ತೆ, ಹಂಗಲ್ಲ, ಅದರಲ್ಲಿ ವಿಷ್ಣು ಫೋಟೋ ಇರ್ತಿತ್ತು. ಯಾವಾಗಲೂ ನನಗೆ ವಿಷ್ಣು ಕಾಣಿಸ್ಬೇಕು. ಮನೆಯಲ್ಲಿ ನೇರವಾಗಿ ವಿಷ್ಣು ಫೋಟೋ ಇಟ್ಕೊಂಡಿದ್ರು, ಎಲ್ಲಿ ನೋಡಿದ್ರೆ ವಿಷ್ಣು ಕಾಣಿಸ್ಬೇಕು ಅಂತ ಹೇಳಿ. ಮತ್ತು ಅವರು ಬೆಳಿಗ್ಗೆ 5 ಗಂಟೆಗೆ ಅವರು ಭಗವದ್ಗೀತೆ ಓದ್ತಾ ಇದ್ರು. ಮತ್ತು ಅವ್ರ ಮನೇಲಿ ಇರೋರು ಎಲ್ಲರೂ ಕೂತ್ಕೊಂಡು ಭಗವದ್ಗೀತೆ ಕೇಳೋರು. ಆ ಥರ ಭಕ್ತಿ ಭಾವನೆಯೂ ಸಹ ಇತ್ತು. ಮತ್ತು ದಿನಾ ದೇವಸ್ಥಾನಕ್ಕೆ ಹೋಗೋರು. ದೇವಸ್ಥಾನಕ್ಕೆ ಹೋಗಿ ಎಷ್ಟು ವಿಧಿಪೂರ್ವಕ ಪೂಜೆ ಮಾಡೋರು ಅಂದರೆ ಪೂಜಾರಿಗೂ ಆಶ್ಚರ್ಯ ಆಗಿ ಅವರು ಬಾಯ್ಬಿಟ್ಟು ಹೇಳೋರು, ದೇವರು ಒಂದು ತಪ್ಪು ಮಾಡಿದ್ರು, ಈಶ್ವರ ಏನು ತಪ್ಪು ಮಾಡಿದ್ರು ಅಂದರೆ, ದಾದಾ ಲೇಖರಾಜ್ ನಿಮಗೆ ಪೂಜಾರಿ ಮಾಡಬೇಕಾಗಿತ್ತು, ನನಗೆ ಪೂಜಾರಿ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಹೇಗೆ ರೀತಿ ಪೂಜೆ ಮಾಡೋ ಟೈಮಲ್ಲಿ ನಾವೇನು ಮಾಡ್ತೀವಿ, ಏನಾರ ಊಟ ತಿಂಡಿ ಬಗ್ಗೆ, ಏನಾರ ವ್ಯಾಪಾರ ಬಗ್ಗೆ, ಏನಾರ ಸಂಬಂಧ ಬಗ್ಗೆ ಆಲೋಚನೆ ಮಾಡ್ತೀರಿ. ಆದರೂ ದಾದಾ ಲೇಖರಾಜ್ಗೆ ಪೂಜೆ ಮಾಡೋ ಟೈಮಲ್ಲಿ ಅದ್ರ ಬಗ್ಗೆ ಮಾತ್ರ ಭಾವನೆ ಇರಬೇಕು ವಿನಃ ಬೇರೆ ಬಗ್ಗೆ ಭಾವನೆ ಇರಕೂಡ್ದು ಅಂತ ಭಾವನೆ. ಯಾವ ಟೈಮಲ್ಲಿ ಏನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಮ್ಮ ತಲೆ ಓಡಬೇಕು. ಆ ಥರ ಬೇರೆ ಬಗ್ಗೆ ಏನಾರ ದಾದಾ ಲೇಖರಾಜ್ಗೆ ತಲೆ ಓಡಿದ್ರೆ ಆವಾಗ ಏನು ಮಾಡೋರು, ತನಗೆ ತಾನೇ ಜಿಗಿಡೋರು, ತನ್ನ ಕಪಾಲಿಗೆ ತಾನೇ ಏಟು ಹಾಕೊಳ್ಳೋರು. ದಾದಾ ಲೇಖರಾಜ್ ಎಲ್ಲಿದೆಯಾ, ಇಲ್ಲಿ ಬಾ, ಮನಸ್ಸು ಎಲ್ಲಿದೆಯಾ ಅಂತೇಳಿ. ಆಗಲೇ ತನ್ನ ಮನಸ್ಸು ಬುದ್ಧಿಗೆ ಶಿಸ್ತು ಕೊಡೋರು. ಮತ್ತು ಅವರು 12 ಜನ ಗುರುಗಳಿಗೆ ಇಟ್ಕೊಂಡಿದ್ರು. 1-2 ಸಾಕಾಗಿರುತ್ತೆ ಈ ಪ್ರಪಂಚದಲ್ಲಿ, 12 ಜನ ಗುರುಗಳು ಅವರಿಗೆ. ಮತ್ತು ಏನಾನ ಗುರುಗಳು ಹೇಳಿಬಿಟ್ರೆ ಪ್ರಾಣ ಹೋದರೆ ಹೋಗಲಿ, ಆದರೂ ಗುರುಗಳು ಮಾತಿಗೆ ಮಾತ್ರ ಅವ್ರು ಮೀರ್ತಾ ಇರಲಿಲ್ಲ. ಆ ಥರ ಅವ್ರ ಸಂಸ್ಕಾರ ಇತ್ತು. ಮತ್ತು ಅವ್ರ ಮನೆಗಳಲ್ಲಿ ಆಗಾಗ ಏನು ಮಾಡೋರು,